ಊಟ ಮಾಡ್ಕೊಂಡು ಹೋಗೋ. ನೀನೇ ತಿನ್ಕೊ ಹೋಗೋದನ್ನ. ಏನು ಅಪ್ಪ ಒಬ್ಬನೇ ದುಡಿಯೋದು? ನಂಗೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೇ ಕೊಡ್ತಾರೆ ನನ್ನ ಕಾಸು. ಛೇ. ಹಲೋ ಬ್ರೋ, ಎಲ್ಲಿದೆಯಾ? ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಕಾಸು ಅಡ್ಜಸ್ಟ್ ಆಯ್ತಾ? ಲೋ, ಕಾಸಾ ಅಡ್ಜಸ್ಟ್ ಆಗಿಲ್ಲ. ಬರೀ 400 ರೂಪಾಯಿ ಅಷ್ಟೇ ಇರೋದು ನನ್ನ ಹತ್ರ. ನಮ್ಮ ಅಪ್ಪ ಕಾಸೇ ಕೊಡಲಿಲ್ಲ. ಸರ್ ಹೋಗೋ ಆ ಕಡೆ. ಸರ್ ಒಂದು 10 ರೂಪಾಯಿ ಕೊಡಿ ಸರ್. 3 ದಿನ ಆಯ್ತು ಸರ್ ಊಟ ಮಾಡಿ ಸರ್. ಹೋಗೋ ಆ ಕಡೆ, ತಲೆ ತಿನ್ಬೇಡ. ಬೆಳಿಗ್ಗೆನೇ ಬಂದ್ಬಿಡ್ತಾರೆ. ಹಲೋ ಹಲೋ. ಹಾಂ, ಹಲೋ. ಯಾ ಡ್ಯೂಡ್, ಐ ಆಮ್ ಆನ್ ದ ವೇ. ಮನೇಲಿದ್ದೀನಿ, 5 ನಿಮಿಷ ಬಂದುಬಿಡ್ತೀನಿ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇರೋದೆ. ಯಾಕೋ ಕಾಲೇಜ್ಗೆ ಹೋಗೋದಿಲ್ವೇನೋ? ಇಲ್ಲ, ನಿಂಗೆ ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶನಿವಾರ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನಂಗೆ ಕಾಸು ಬೇಕು, ಬೇಗ ನಂಗೆ ಕಾಸು ಕೊಟ್ಬಿಡು. ಲೋ, ಏನೋ ಇದು ನಿಂದು ದಿನಾಗ್ಲೂ ಹುಚ್ಚಾಟ. ಹೋಗಿ ಬಂದು ಯಾವಾಗಲೂ ಕಾಸು ಬೇಕು ಅಂತ ಕೇಳ್ತಾನೆ ಇರ್ತೀಯ. ನಾನೇನು ನೋಟ್ ಪ್ರಿಂಟಿಂಗ್ ಮಾಡೋ ಮಷೀನ್ ಇಟ್ಕೊಂಡಿದ್ದೀನ? ಇಟ್ಟಿರೋದು ಜೆರಾಕ್ಸ್ ಮಿಷಿನು. ಸಾಕು ನಿಲ್ಸಪ್ಪ, ಯಾವಾಗಲೂ ಇದೇ ಡೈಲಾಗ್ ಬಿಡ್ತೀಯ. ಕಾಸು ಕೊಡು ಅಂದರೆ ಮಾತ್ರ ಕಾಸು ಕೊಡಲ್ಲ. 10 ರೂಪಾಯಿ ಕೇಳಿದ್ರೆ ಡೈಲಾಗ್ ಹೇಳ್ತೀಯ, 100 ರೂಪಾಯಿ ಕೇಳಿದ್ರೆ ಹಿಂಗೆ ಹೇಳ್ತೀಯ. ಹೋಗಿ ಡೈಲಾಗ್ ನೀನು ಜೆರಾಕ್ಸ್ ಮಿಷಿನ್ಗಾದ್ರೆ ಹೇಳು, ನೋಟ್ ಆದರೂ ಪ್ರಿಂಟ್ ಮಾಡಿ. ಏನೋ ತುಂಬ ಬೆಳೆಸ್ಬಿಟ್ಟಿದ್ಯಾ ಕಣೋ ನೀನು. ಇಷ್ಟು ದಿನ ಕೂಲ್ ಹಾಕಿ ಜೆರಾಕ್ಸ್ ಮಿಷಿನ್ಗೆ ಬೈಯೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ. ನೀನು ಕೇಳ್ದಷ್ಟು ಕಾಸು ಅಡ್ಜಸ್ಟ್ ಆಗಿಲ್ಲ ಅಷ್ಟೇ. ವಾ, ನಿಂಗೆ ಕಾಸು ಕೇಳಿ 3 ದಿನ ಆಯಿತು. ಇವಾಗ ಕಾಸು ಕೊಡಲ್ಲ, ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಾನೆಲ್ಲ ಹೋಗ್ಲಿ? ನಂಗೆ ಅವೆಲ್ಲ ಗೊತ್ತಿಲ್ಲ, ಕಾಸು ಬೇಕಷ್ಟೇ. ನೋಡೋ, ನೀನು ಇವಾಗ ಕೇಳ್ತಾ ಇದೆಯಲ್ಲ 4000 ರೂಪಾಯಿ, ಅದರಲ್ಲಿ ನಾವು 1 ತಿಂಗಳು ಸಂಸಾರ ಮಾಡ್ಬೋದು. ನಾವು 1 ವಾರ ಸೇರಿ ದುಡಿಯೋ 4000 ರೂಪಾಯಿನ ನೀನು 2 ದಿನದಲ್ಲಿ ಕುಡ್ದು ಮಜಾ ಮಾಡೋಕ್ಕೆ ಕೇಳ್ತಾ ಇದೆಯಾ? ನಾವು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಕೊಡೋಕ್ಕಾಗೋದು ಬರೀ 400 ರೂಪಾಯಿ. ಬೇಕಾ? ತೊಗೊಂಡೋಗು. ಬೇಡವಾ? ಹೋಗ್ತಾ ಇರು ಅಷ್ಟೇ. ನಂಗೆ ಗೊತ್ತಿಲ್ಲ, ನಂಗೆ 4000 ರೂಪಾಯಿ ಬೇಕು. ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೀನಿ ನಾನು. ಏನಿಷ್ಟೇ ಅಪ್ಪ, ಊಟ ತಿಂಡಿ ಕೂಡ ಸಾಕಾಗಲ್ಲ ಇದು. ಹೋಗೋ ಏನೋ ಮಾಡ್ಕೊ ಹೋಗೋ. ಆಯ್, ನೀನು ನಂಬ್ಕೊಂಡ್ರೆ ಇಷ್ಟೇ, ಹೋಗು. ನನ್ನ ಫ್ರೆಂಡ್ಸ್ ಇದ್ದಾರೆ. ಹೋಗು ನಿನ್ನ ಫ್ರೆಂಡ್ಸೇ ಕೊಡ್ತಾರೆ, ಹೋಗು. ಕೊಟ್ಟಿದ್ದು 400 ರೂಪಾಯಿ, ಅದೆಷ್ಟು ಮಾತಾಡ್ತೀಯ? ಆಯ್, ನನ್ನ ಫ್ರೆಂಡ್ಸಲ್ಲಿ ಯಾವಾಗಲೂ ಡ್ಯೂಕ್ ಬೈಕು, ಕಾರುಗಳೆಲ್ಲ ಬರ್ತಾರೆ. ನೀನು ನೋಡಿದ್ರೆ ಯಾವುದೋ ಒಂದು ಕಿತ್ತೋಗಿರೋ ಸೈಕಲ್ ಕೊಡಿಸ್ಬಿಟ್ಟು ಅದೆಷ್ಟು ಮಾತಾಡ್ತೀಯೋ. ಅವರೆಲ್ಲ ಬ್ರ್ಯಾಂಡೆಡ್ ಬಟ್ಟೆ, ಶೂಗಳೆಲ್ಲ ಹಾಕ್ತಾರೆ. ನಾನು ನೋಡು, ಯಾವುದೋ ಕಿತ್ತೋಗಿರೋ ಒಂದು ಶೂ ಹಾಕ್ಕೊಂಡು ಹೋಗ್ತೀನಿ ನಾನು. ಹೋಗ್ಲಿ, ಊಟ ಮಾಡ್ಕೊಂಡು ಹೋಗೋ. ನೀನೇ ತಿನ್ಕೊ ಹೋಗೋದನ್ನ. ಏನು ಅಪ್ಪ ಒಬ್ಬನೇ ದುಡ್ಡು? ಛೇ, ಮೂಡೆಲ್ಲ ಆಫ್ ಆಗೋಯ್ತು ಇವತ್ತು. ಯಾಕೆ ನನ್ನ ಮಕ್ಕಳು ಇವತ್ತು ಕಾಲ ಇರ್ತಾ ಇಲ್ಲ? ಛೇ. ಅಣ್ಣ ಊಟ ಕೊಡಿ ಅಣ್ಣ. ಹೋಗಪ್ಪ. ಛೇ, ಹೊಟ್ಟೆ ಎಷ್ಟೈತೆ, ಊಟ ಆದ್ರೂ ತಿನ್ನೋಣ. ಸರ್ 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 ಕೇಳಿಸಿದ್ರಣ ಕೊಡು. ಯಾರೋ ದೇವರಂತ ಮನುಷ್ಯ ಊಟ ಕೊಡ್ತಾವ್ರೆ. ಆಯ್ತು ಊಟ ಮಾಡಿ, ಗಲೀಜ್ ನನ್ನ ಮಗ. ತಿಂತಾವನಪ್ಪ. ಅದೇನು ಊಟನಪ್ಪ, ಅದು ಹೆಂಗೋ ತಿಂತೀರಾ? ಉಪ್ಪು ಇಲ್ಲ, ಖಾರ ಇಲ್ಲ. ನಿಮ್ಮ ಕಾಲ್ಡೋರಲ್ಲ ಅಷ್ಟೇ. ಏನು ಊಟ ಬೆಳಿಗ್ಗೆಯಿಂದ ಅದೇನೋ ಚೆನ್ನಾಗೇ ಇಲ್ಲ. ದರಿದ್ರ. ಇನ್ನೊಂದು ಮಕ್ಳು ಎಲ್ಲೋದ್ರೋ ಏನೋ. ಹಲೋ ಬ್ರೋ, ಎಲ್ಲಿದ್ದೀರಾ? ಎಷ್ಟೊತ್ತಂತ ವೆಯ್ಟ್ ಮಾಡೋದು ನಾನು ನಿಮಗೆ? ಮಗ, ಕಾರಲ್ಲಿ 5 ಜನ ಫಿಲಪ್ ಆಗ್ಬಿಟ್ಟಾರೆ. ನೆಕ್ಸ್ಟ್ ಟೈಮ್ ಪಕ್ಕ ಕರ್ಕೊಂಡು ಹೋಗ್ತೀನಿ. ಲೋ, ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಸಡನ್ನಾಗಿ ಹಿಂಗೆ ಕೈ ಕೊಟ್ಬಿಟ್ರೆ ಏನೋ ಮಾಡಲಿ ನಾನು? ಸರಿ ಮಗ, ಟ್ರೈ ಮಾಡ್ತಾ ಇದ್ದೀನಿ. ಬೈ. ಹಲೋ. ನನಗೆ ಕೈ ಕೊಟ್ಬಿಟ್ಟು ಹೋಗ್ತಾರೆ. ಏನೋ ದಿನಾನೇ ಚೆನ್ನಾಗಿಲ್ಲ. ಎಷ್ಟು ಗಾಂಚಲಿ ಇರಬೇಕು ನನ್ನ ಮಕ್ಕಳಿಗೆ. ಅವಾಗಿಂದ ವೆಯ್ಟ್ ಮಾಡಿಸಿ ಹೋಗಿ ಸಡನ್ನಾಗಿ ಕೈ ಕೊಟ್ಬಿಟ್ಟು ಶಿಟ್. ಏನೋ ಟ್ರಿಪ್ ಇಷ್ಟು ಬೇಗ ಮುಗ್ದೋಗ್ಬಿಡ್ತೇನೋ? ಮಕ್ಕಳು ನನ್ನೇ ಬಿಟ್ಟು ಹೋಗ್ತಾರೆ.
ಏನು ದಿನ ಅಪ್ಪ ಆ ಟಿ ವಿ ಆಫ್ ಮಾಡಪ್ಪ ಹೆಸರು ಹೇಳೋದು ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀಯ ಏನು ಟಾರ್ಚರ್ ಕೊಡ್ತಾರಪ್ಪ ಈ ಕಡೆ ನಮ್ಮಪ್ಪ ಆ ಕಡೆ ನಮ್ಮ ಫ್ರೆಂಡ್ಸು ನನ್ನ ಪ್ರಾಣ ತಿಂತವ್ರು ಹಂಗೆ ಇವತ್ತು ಆರಾಮಾಗಿ ಮೇಲೆ ಆದರೆ ಹೋಗಿ ಪ್ರಶಾಂತವಾಗಿ ಮಲ್ಕೊಳ್ಳೋಣ ಚಾರಿಕ್ತಾರೆ ಯಾರು ಯಾರು ಗೊತ್ತಾಗಿಲ್ವಾ? ಇವಾಗ ಕಾಣಿಸ್ತಾ ಇದ್ದೀನಾ? ಹೇಯ್ ನೀನಾ ಯಾಕೋ ಬಂದೆ? ಸಾರ್ ಬೆಳಿಗ್ಗೆ ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ಸಾರ್, ಇವಾಗ ನಾನು ಕೊಡ್ತೀನಿ ನಾನು ಬಂದೆ ಸಾರ್. ಹೇಯ್ ಎತ್ತ ಸೈಡ್ಗೆ ಕಲೀಜ್ ನನ್ನ ಮಗನೇ. ಕೂಲ್ ಸಾರ್ ಕೂಲ್. ಯಾಕೋ ಬಂದೆ? ಸಂಜೆ ನಿಮ್ಮನ್ನ ನೋಡ್ದೆ, ಫುಲ್ ಬೇಜಾರಲ್ಲಿದ್ರಿ, ಅದಕ್ಕೆ ವಿಚಾರಿಸ್ಕೊಂಡು ಬಂದೆ ಸಾರ್. ನೀನು ಯಾವ ನನ್ನ ವಿಚಾರಿಸಕ್ಕೆ? ಸುಮ್ನೆ ಯಾಕೆ ಸರ್ ಕೋಪ ಮಾಡ್ಕೊಂತೀರಾ? ಏನಾಯ್ತು ಹೇಳಿ ಸಾರ್. ನೀನೇನ್ ಡೈಲಿ ಬರೀ ಊಟ ಮಾಡ್ತೀಯ ಮಲಗ್ತೀಯ, ನನಗೆ ಕಷ್ಟ ನನಗೆ ಗೊತ್ತು, ಹೋಗಲ್ಲ. ಏನ್ ಸಾರ್ ಅಂತ ಕಷ್ಟ ನಿಮ್ಗೆ? ಮನೇಲಿ ಏನ್ ಕೇಳಿದ್ರು ಏನು ಕೊಡ್ಸಲ್ಲ ನಂಗೆ. 1000 ರೂಪಾಯಿ ಕೇಳಿದ್ರೆ ಬರೀ 100 ರೂಪಾಯಿ ಕೊಡ್ತಾರೆ ಅಷ್ಟೇ. 100 ರೂಪಾಯಿನಾ? 100 ರೂಪಾಯಿ ಹೊಟ್ಟೆ ತುಂಬಿಸ್ಕೊಂತೀನಿ 3 ದಿನ. ನನ್ನ ಫ್ರೆಂಡ್ಸ್ ಎಲ್ಲ ಡ್ಯೂಕ್ ಬೈಕು ಕಾರ್ಗಳೆಲ್ಲ ಬರ್ತಾರೆ. ನಾನು ಕೇಳಿದೆ ಗಾಡಿ ಸೈಕಲ್ ಕೊಡ್ಸವ್ರೆ, ಲ್ಯಾಪ್ಟಾಪ್ ಕೇಳಿದ್ರೆ ಕ್ಯಾಲ್ಕುಲೇಟರ್ ಕೊಡ್ಸವ್ರೆ. ನಾನೇನ್ ಲ್ಯಾಂಬೋರ್ಗಿನಿ ಭಿಕ್ಷೆ ಬಿಡ್ತೀನ? ನಿನ್ನ ಹತ್ರ ಸೈಕಲ್ ಇದೆ, ನನ್ನ ಹತ್ರ ಕಾಲಿಗೆ ಚೊಪ್ಲಿ ಕೂಡ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬ್ರಾಂಡೆಡ್ ಬಟ್ಟೆ ಶೂಗಳೆಲ್ಲ ಹಾಕೊಂಡ್ಬರ್ತಾರೆ, ನನ್ನ ಹತ್ರ ಬರೀ ಅರ್ಧ ಡಜನ್ ಶರ್ಟು ಪ್ಯಾಂಟು ಅಷ್ಟೇ. ಅಯ್ಯ ನಿನ್ನ ಹತ್ರ ಹಾಕೊಳಕ್ ಬಟ್ಟೆ ಇದೆ, ನನ್ನ ಹತ್ರ ಅಂಡರ್ವೇರ್ ಕೂಡ ಇಲ್ಲ. ನೋಡ್ತ್ಯಾ? ಆಸೆ ಪಡೋರಲ್ಲ ಬದುಕಿರ್ಬಾರ್ದು. ಅಬ್ಬಾ ಅಮ್ಮ ಕತ್ತು, ಅಯ್ಯೋ ಕನ್ಸಾದರೂ ಅವನು ಹೇಳಿದ್ದು ಕರೆಕ್ಟ್. ಹೌದು, ನಾನ್ಯಾಕೆ ದುಡ್ಡು ಅಂತ ಸಾಯ್ತಾ ಇದ್ದೀನಿ. ನಮ್ಮ ಅಪ್ಪನೆಲ್ಲ ಬೇರೆ ಬೈದ್ಬಿಟ್ಟೆ. ಛೇ, ಇದ್ರೆ ಆಗಲ್ಲ, ಚೇಂಜ್ ಆಗಲೇಬೇಕು. ಜಗತ್ತಿನ ಅಸೂಯೆ, ನೋವು, ಆತಂಕಗಳ ನಡುವೆ ನಿನ್ನ ಆಸೆಗಳು ತುಂಬ ಚಿಕ್ಕದು. ಬೆಟ್ಟದಷ್ಟು ಕನಸುಗಳಿರಲಿ, ಆದರೆ ಬೆಟ್ಟದಷ್ಟು ಆಸೆಗಳು ಬೇಡ. ಎಣಿಸೋ ಗರಿ ನೋಟು ನಮ್ಮ ಜೀವನವನ್ನು ಎಣಿಸೋಕೆ ಬಿಡಬಾರದು. ಹುಟ್ಟಿದಾಗ ಎಷ್ಟು ಪಡೆದುಕೊಂಡು ಬಂದೆ, ಹೋಗುವಾಗ ಎಷ್ಟು ಹೊತ್ತುಕೊಂಡು ಹೋಗ್ತೀಯಾ ಅಂತ ಯಾರೂ ಕೇಳಲ್ಲ. ಇರುವುದರಲ್ಲಿ ತೃಪ್ತಿಪಟ್ಟು ಎಲ್ಲರ ಜೊತೆ ಹಂಚಿ ಬಾಳುವುದೇ ಬದುಕು. ನಾವು ಬದುಕುವ ಬಾಳು ಎಷ್ಟೋ ಜನರ ಕನಸು.